ಮಲೆಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವು ಪ್ರಕರಣ ಅರಣ್ಯ ಸಿಬ್ಬಂದಿ ಬೀಟ್ಗೆ ಬಂದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ಹುಲಿ ಸಾವನ್ನಪ್ಪಿರುವಂತ ಪಕ್ಕದಲ್ಲೇ ಹಸು ಮೃತದೇಹ ಪತ್ತೆಯಾಗಿದೆ. ತಾಯಿ ಹುಲಿಯ ಪೋಸ್ಟ್ಮಾರ್ಟಮ್ ಆಗಿದೆ. ಇವತ್ತು ಹುಲಿ ಮರಿಗಳ ಮರಣೋತ್ತರ ಪರೀಕ್ಷೆ ನಡೆಯುತ್ತೆ. ಹುಲಿಗಳ ಸ್ಯಾಂಪಲ್ಸ್ ಲ್ಯಾಬಿಗೆ ಕಳಿಸಲಾಗುತ್ತೆ. ಲ್ಯಾಬ್ ವರದಿಯ ನಂತರ ನಿಖರ ಕಾರಣ ಏನು ಅನ್ನೋದು ತಿಳಿದು ಬರುತ್ತೆ. ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಈ ಹೇಳಿಕೆಯನ್ನು ನೀಡಿದ್ದಾರೆ. ಅಂದರೆ ಈ ಪ್ರಕರಣದಲ್ಲಿ ಒಂದಷ್ಟು ಪ್ರಶ್ನೆಗಳಿತ್ತು, ಅನುಮಾನ ಇತ್ತು. ಅದಕ್ಕೆ ಈ ಹುಲಿ ಮೇಯಿಸೋಕೆ ಬಿಟ್ಟಂತ ಹಸುವನ್ನ ತಿಂದಿದ್ದಕ್ಕೆ ಕೋಪಗೊಂಡು ಹಸುವಿನ ಮಾಲೀಕ ಇನ್ನುಳಿದ ಅರ್ಧ ಹಸುವಿನ ದೇಹಕ್ಕೆ ವಿಷಮಿಶ್ರಣ ಮಾಡಿದ್ರಿಂದ ಅದನ್ನು ಸೇವಿಸಿ ಹುಲಿ ಮತ್ತು ಮರಿಗಳು ಸಾವನ್ನಪ್ಪಿದೆ ಅನ್ನೋದನ್ನು ಹೇಳಲಾಗ್ತಾ ಇತ್ತು. ಬಟ್ ಈಗ ಪೋಸ್ಟ್ಮಾರ್ಟಮ್ ಆಗಿದೆ, ವರದಿಯನ್ನೆಲ್ಲ ಲ್ಯಾಬಿಗೆ ಕಳಿಸಲಾಗಿದೆ. ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದನ್ನು ದೃಢಪಡಿಸಿಕೊಂಡು ಇದರ ಕ್ಲಾರಿಟಿಯನ್ನು ನೀಡ್ತೀವಿ ಅನ್ನೋದನ್ನು ಅರಣ್ಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಅರಣ್ಯ ಸಿಬ್ಬಂದಿ ಬೀಟ್ಗೆ ಹೋದಂಥ ಸಂದರ್ಭದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ನೋಡಿ, ಹುಲಿ ಸಾವನ್ನಪ್ಪಿರೋದು ಸಹಜವಾಗಿ ಆತಂಕಕ್ಕೂ ಕಾರಣ ಆಗಿತ್ತು, ಅನುಮಾನಕ್ಕೂ ಕಾರಣವಾಗಿತ್ತು. ಒಂದೇ ದಿನ ಒಮ್ಮೆಲೆ 5 ಹುಲಿಗಳ ಸಾವು ಅಂದರೆ ನೋಡಿ, ಹುಲಿಗಳ ಸಂಖ್ಯೆಯಲ್ಲಿ ಇಳಿಕೆ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ರಕ್ಷಣೆ ಮಾಡಬೇಕು ಅಂತ ನಾನಾ ಪ್ರಯತ್ನಗಳು, ಯೋಜನೆಗಳು, ಕೋಟಿ ಅನುದಾನಗಳು ಬಿಡುಗಡೆ ಆಗ್ತಾ ಇದೆ. ಹೀಗಿರಬೇಕಾದ್ರೆ ಒಂದೇ ದಿನ 5 ಹುಲಿಗಳು ಸಾವನ್ನಪ್ತವೆ ಅಂತ ಅಂದಾಗ ಅದು ಆಶ್ಚರ್ಯ ಮತ್ತು ಆಘಾತಕ್ಕೂ ಕೂಡ ಕಾರಣವಾಗಿತ್ತು. ಸೊ ಇದನ್ನು ಪರಿಶೀಲಿಸಿದಾಗ ಈಗ ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗ್ತಾ ಇರೋದು ವಿಷಪ್ರಾಶನ ಮಾಡಿಗೆ ಅಂದರೆ ಇಂಡೈರೆಕ್ಟ್ ಆಗಿ ಹುಲಿ ಸೇವಿಸುವಂಥ ಆಹಾರಕ್ಕೆ ವಿಷವನ್ನು ಹಾಕಿ ಈ ರೀತಿಯಾಗಿ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಬಟ್ ಎಲ್ಲದಕ್ಕೂ ದಾಖಲೆಗಳು ಬೇಕಾಗತ್ತೆ, ರಿಪೋರ್ಟ್ಗಳು ಬೇಕಾಗತ್ತೆ. ಸದ್ಯ ಪೋಸ್ಟ್ಮಾರ್ಟಮ್ ಆಗಿದೆ. ಈಗ ಮರಿಹುಲಿಗಳ ಮರಣೋತ್ತರ ಪರೀಕ್ಷೆಗಳನ್ನು ನಡೆಸಬೇಕಾಗತ್ತೆ. ಆ ರಿಪೋರ್ಟ್ ಏನು ಹೇಳುತ್ತೆ, ಹೀಗೆ ಆಗಿದ್ದ ನಿಜವಾ, ನಿಖರವಾದಂಥ ಮಾಹಿತಿ ಏನಿದೆ ಅನ್ನೋದ್ರ ಮೇಲೆ ತನಿಖೆಯನ್ನು ನಡೆಸಲಾಗುತ್ತೆ. ಈಗ ಆಲ್ರೆಡಿ ಒಂದು ಸಮಿತಿಯನ್ನು ರಚನೆ ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. 5 ಹುಲಿಗಳ ಸಾವು ಅಂದಾಗ ಸಹಜವಾಗಿ ಬೇಸರ, ಆಘಾತ ಎಲ್ಲವೂ ಆಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸಮಿತಿ ರಚನೆ ಮಾಡಿದ್ದಾರೆ. ತನಿಖೆ ಹೇಗೆ ನಡೀತಾ ಇದೆ, ಏನು ಮಾಹಿತಿ ಸಿಕ್ಕಿದೆ ಇಲ್ಲಿವರೆಗೂ? ಈಗಾಗಲೇ ಹುಲಿಗಳ ಒಂದು ಸಾವು ಪ್ರಕರಣ ಏನಿತ್ತು, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿ ಅರಣ್ಯ ಸಿಬ್ಬಂದಿಗೆ ಒಂದು ರೀತಿ ಆತಂಕ ಶುರುವಾಗಿರತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಅನುಮಾನ ಹುಟ್ಟಿಸುವಂತಹ ರೀತಿಯಲ್ಲಿ ಹುಲಿಗಳ ಸಾವಾಗಿರತಕ್ಕಂಥದ್ದು. ಮುಖ್ಯವಾಗಿ ಅರಣ್ಯ ಸಿಬ್ಬಂದಿ ಬೀಟ್ಗೆ ಬಂದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ. ಇದರಲ್ಲಿ ಮೊದಲಿಗೆ ಹುಲಿ ಸಾವನ್ನ ಅಪ್ಪಿರತಕ್ಕಂಥ ಒಂದು ಸ್ಥಳ ಏನಿದೆ, ಅದರ ಪಕ್ಕದಲ್ಲೇ ಒಂದು ಹಸುವಿನ ಮೃತದೇಹ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಹಸುವಿನ ಮೇಲೆ ದಾಳಿ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಯಾರೋ ವಿಷಪ್ರಾಶನವನ್ನು ಮಾಡತಕ್ಕಂತ ಒಂದು ಕೆಲಸವನ್ನ ಮಾಡಿರಬಹುದು ಅನ್ನೋ ಒಂದು ಅನುಮಾನ ಈಗ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ತಾಯಿ ಹುಲಿಯ ಒಂದು ಪೋಸ್ಟ್ ಮಾರ್ಟಮ್ ಕೂಡ ಈಗಾಗಲೇ ಆಗಿರ್ತಕ್ಕಂಥದ್ದು. ಇವತ್ತು ಹುಲಿ ಮರಿಗಳ ಒಂದು ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತೆ. ಸದ್ಯಕ್ಕೆ ಹುಲಿಗಳ ಸ್ಯಾಂಪಲ್ಸ್ ಅನ್ನ ಲ್ಯಾಬ್ಗೆ ಕಳಿಸುವಂತ ಒಂದು ಕೆಲಸವನ್ನ ಮಾಡಲಾಗಿದೆ. ಲ್ಯಾಬ್ ವರದಿ ಬಂದ ನಂತರ ಒಂದು ಸ್ಪಷ್ಟವಾದಂತಹ, ಒಂದು ನಿಖರವಾದಂತಹ ಮಾಹಿತಿ ಸಿಗಲಿದೆ. ತದನಂತರ ಅವರು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ. ಸದ್ಯಕ್ಕೆ ಈಗ ಮಹದೇಶ್ವರ ವನ್ಯಧಾಮದ ಡಿಸಿಎಫ್ ಚಕ್ರಪಾಣಿ ಅವರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರಣ್ಯ ಸಚಿವರು ಕೂಡ ಈ ಒಂದು ಹುಲಿಗಳ ಒಂದು ಸಾವಿನ ಪ್ರಕರಣ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಹಲವು ಶಂಕೆಗಳನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಿ ಇದು ತನಿಖೆ ಆಗ್ಬೇಕು, ತಕ್ಷಣವಾಗಿ ಕ್ರಮ ಜರುಗಿಸ್ತಕ್ಕಂಥ ಒಂದು ಕೆಲಸ ಆಗ್ಬೇಕು. ಜೊತೆಗೆ ಯಾವ ಕಾರಣಕ್ಕಾಗಿ ಹುಲಿಗಳ ಸಾವು ಆಗಿದೆ ಅನ್ನೋದು ಇಲ್ಲಿ ತಿಳಿದು ಬರಬೇಕು ಅಂತ ಹೇಳಿ ಅವರಿಗೆ ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಈ ತರದ ಒಂದು ಪ್ರಕರಣಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಪ್ರಾಣಿ ಪ್ರಿಯರಿರಬಹುದು, ಜೊತೆಗೆ ಹೆಚ್ಚಿನದಾಗಿ ವನ್ಯಜೀವಿಗಳ ಒಂದು ತಜ್ಞರುಗಳೇನಿರ್ತಾರೆ, ಇವರುಗಳು ಅನುಮಾನಗಳನ್ನ ವ್ಯಕ್ತಪಡಿಸಿರತಕ್ಕಂಥದ್ದು ಏನಂತ ಹೇಳಿದ್ರೆ, ಇಲ್ಲಿ ಕಾಡಂಚಿನ ಪ್ರದೇಶಗಳಿರ್ಬೋದು, ಜೊತೆಗೆ ಜನನಿಬಿಡ ಪ್ರದೇಶಗಳೇನಿರ್ತವೆ ಅಲ್ಲಿಗೆ ಹುಲಿಗಳು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಜಾನುವಾರುಗಳ ಮೇಲೆ ದಾಳಿಯನ್ನ ಮಾಡಿರ್ತವೆ. ಇದನ್ನು ತಪ್ಪಿಸುವಂತಹ ಒಂದು ನಿಟ್ಟಿನಲ್ಲಿ ವಿಷವನ್ನ ಹಾಕ್ತಕ್ಕಂಥ ಒಂದು ಕೆಲಸಗಳು ಹಿಂದೆ ಬಹಳಷ್ಟು ಸಾರಿ ನಡೆದಿರ್ತಕ್ಕಂಥದ್ದು ಉದಾಹರಣೆಗಳಿದ್ದಾವೆ. ಹೀಗಾಗಿ ಅದೇ ತರದ ಒಂದು ಪ್ರಕರಣ ನಡೆದಿರಬಹುದು. ಹಾಗಾಗಿ ತನಿಖೆಯ ಅವಶ್ಯಕತೆ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇದನ್ನು ಸಮಗ್ರವಾಗಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಒತ್ತಾಯಗಳು ಕೂಡ ಕೂಗಿ ಬಂದಿರತಕ್ಕಂಥದ್ದು. ಹೀಗಾಗಿ ಡಿಸಿಎಫ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇರತಕ್ಕಂಥದ್ದು. ಜೊತೆಗೆ ಆ ಒಂದು ವ್ಯಾಪ್ತಿಯಲ್ಲಿ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥ ಸ್ಥಳ ಏನಿದೆ, ಆ ಒಂದು ವ್ಯಾಪ್ತಿಯಲ್ಲಿ ಈಗ ಮತ್ತಷ್ಟು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು ಅಧಿಕಾರಿಗಳು. ಓಕೆ, ಥ್ಯಾಂಕ್ ಯು.